ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಅವರವರ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಸಾಧಿಸಬೇಕಂತ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಆ ಕನಸುಗಳನ್ನ ಕಟ್ಕೊಂಡು ಅದಕ್ಕೆ ತಕ್ಕ ರೀತಿಯಾದಂತ ಪ್ರಯತ್ನಗಳನ್ನ ಪಡ್ತಿರ್ತಾರೆ. ವಿಶ್ವದಲ್ಲಿ ಅನೇಕ ಜನರು ಅವರ ಸಾಧನೆಗಳನ್ನ ಸಾಧಿಸಿ ಜೀವನದಲ್ಲಿ ಸಕ್ಸಸ್ ಪಡೆದವರು ಯಾವ ರೀತಿಯಾದಂತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ವಿವರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದೇ ರೀತಿ ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಚಾರಗಳನ್ನ ಈ ವಿಡಿಯೋದಿಂದ ತಿಳ್ಕೊಳ್ಬಹುದು. ನಮ್ಮ ಸಾಧನೆಗಳನ್ನ ಸಾಧಿಸೋಕೆ ನಾವು ಪಡಬೇಕಾದಂತ ಮೊದಲ ಪ್ರಯತ್ನ ಏನು ಅಂದ್ರೆ ವಿಷನ್ ಬೋರ್ಡ್, ರೆಟಿಕ್ಯುಲರ್ ಆಕ್ಷನ್ ಸಿಸ್ಟಮ್, ಅಬ್ಸರ್ವರ್ ಎಫೆಕ್ಟ್ಸ್. ಏನಿದು ವಿಷನ್ ಬೋರ್ಡ್, ರೆಟಿಕ್ಯುಲರ್ ಆಕ್ಷನ್ ಸಿಸ್ಟಮ್, ಅಬ್ಸರ್ವ್ ಎಫೆಕ್ಟ್, ಇವುಗಳು ಏನು, ಇವುಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಒಂದು ಉದಾಹರಣೆ ಮೂಲಕ ಹೇಳುವುದಾದ್ರೆ, ಒಂದು ಕಂಪ್ಯೂಟರ್ ಇದೆ ಅಂತ ತಿಳ್ಕೊಳ್ಳೋಣ. ಆ ಕಂಪ್ಯೂಟರ್ ಅಲ್ಲಿ ನಾನಾ ರೀತಿಯಾದಂತ ಸಾಫ್ಟ್ವೇರ್ಗಳಿದೆ. ಪ್ರತಿಯೊಬ್ರು ಒಂದೊಂದು ಸಾಫ್ಟ್ವೇರ್ ಗಳನ್ನ ಆಪರೇಟ್ ಮಾಡೋದನ್ನ ಕಲ್ತಿರ್ತಾರೆ. ಉದಾಹರಣೆಗೆ ಒಂದು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅಂತ ತಗೊಳ್ಳೋಣ. ಆ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ನ ಆ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆನೆ ಆ ಸಾಫ್ಟ್ವೇರ್ ಅನ್ನ ಕಂಪ್ಲೀಟ್ ಆಗಿ ಪ್ರೋಗ್ರಾಮ್ ಮಾಡಿ ಸೆಟಪ್ ಮಾಡಿರ್ತಾರೆ. ಕಂಪ್ಲೀಟ್ ಆಗಿ ಪ್ರೋಗ್ರಾಮ್ ಮಾಡಿ ಸೆಟಪ್ ಮಾಡಿದಂತ ಆ ಸಾಫ್ಟ್ವೇರ್ ಗಳನ್ನ ನಾವು ಸಿಸ್ಟಮ್ ಗಳಿಗೆ ಇನ್ಸ್ಟಾಲ್ ಮಾಡಿ ನಮಗೆ ಬೇಕಾದ ರೀತಿಯಲ್ಲಿ ಆ ಸಾಫ್ಟ್ವೇರ್ ಗಳನ್ನ ನಾವು ಕೆಲಸಗಳನ್ನ ಮಾಡಬಹುದು. ಇಲ್ಲಿ ಕಂಪ್ಯೂಟರ್ ಅನ್ನೋದು ಮನುಷ್ಯ, ಸಾಫ್ಟ್ವೇರ್ ಅನ್ನೋದು ನಮ್ಮ ಮೆದುಳು, ಅದನ್ನು ಆಪರೇಟ್ ಮಾಡೋದು ಅನ್ನೋದು ನಮ್ಮ ಮನಸ್ಸು. ನಮ್ಮ ಬ್ರೈನ್ ನಲ್ಲಿ ಸೆಲ್ಸ್ ಗಳಿರುತ್ತೆ. ಆ ಸೆಲ್ಸ್ ಗಳಿಗೆ ನಾವು ನಮ್ಮ ವಿಷನ್ ಬೋರ್ಡ್ ಗಳನ್ನ ತಲುಪಿಸಬೇಕು. ಯಾವ ರೀತಿ ಈ ವಿಷನ್ ಬೋರ್ಡ್ ಗಳನ್ನ ಕ್ರಿಯೇಟ್ ಮಾಡೋದಂದ್ರೆ, ಅನೇಕ ಸಾಧಕರು ಅವರ ಮನೆಯಲ್ಲಿ ವಿಷನ್ ಬೋರ್ಡ್ ಗಳನ್ನ ಮಾಡ್ಕೊಂಡಿಟ್ಟಿರ್ತಾರೆ. ಇಷ್ಟು ಕೆಲಸಗಳನ್ನ ಇಷ್ಟು ತಿಂಗಳೊಳಗೆ ಪೂರೈಸಬೇಕು ಅಂತ ಕಂಪ್ಲೀಟ್ ಆಗಿ ವಿಷನ್ ಬೋರ್ಡ್ ಗಳನ್ನ ಮಾಡಿ ಅಳವಡಿಸ್ಕೊಂಡಿರ್ತಾರೆ. ಆ ವಿಷನ್ ಬೋರ್ಡ್ ಗಳನ್ನ ಪ್ರತಿದಿನ ಅವರು ನೋಡ್ತಿರ್ತಾರೆ. ಪ್ರತಿದಿನ ಆ ವಿಷನ್ ಬೋರ್ಡ್ ಗಳನ್ನ ನೋಡುವುದರಿಂದ, ಅದರ ಬಗ್ಗೆ ಯೋಚನೆ ಮಾಡೋದ್ರಿಂದ ನಮ್ಮ ಬ್ರೈನ್ ನಲ್ಲಿ ರಿಟಿಕಲ್ ಆಕ್ಟಿವಿಟಿ ಸಿಸ್ಟಮ್ಗಳು ಪ್ರಾರಂಭ ಆಗುತ್ತೆ. ಆ ರಿಟಿಕಲ್ ಆಕ್ಟಿವಿಟಿ ಸಿಸ್ಟಮ್ಗಳು ನಮ್ಮ ಬ್ರೈನ್ ನ ಸೆಲ್ ಅಲ್ಲಿ ಹೋಗಿ ಕುಳಿತ ನಂತರ ಇದು ಪ್ರತಿದಿನ ಪ್ರತಿ ಕ್ಷಣ ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡುತ್ತಂದ್ರೆ, ಅಬ್ಸರ್ವ್ ಎಫೆಕ್ಟಿವ್ ರೀತಿಯಲ್ಲಿ ಇದು ಪ್ರತಿ ಕ್ಷಣ ಪ್ರತಿದಿನ ಕೆಲಸವನ್ನ ಮಾಡುತ್ತೆ. ಅಬ್ಸರ್ವ್ ಎಫೆಕ್ಟ್ ಅಂದ್ರೆ ಏನು? ನಮ್ಮ ಮನಸ್ಸನ್ನ ಬೇರೆ ಕಡೆ ಸೆಳೆಯೋಕೆ ಈ ಅಬ್ಸರ್ವ್ ಎಫೆಕ್ಟ್ಗಳು ಬಿಡಲ್ಲ. ಯಾವ ರೀತಿ ಇದು ಕೆಲಸವನ್ನ ಮಾಡುತ್ತೆ ಅಂದ್ರೆ, ಒಂದು ಉದಾಹರಣೆಗೆ ನಾನು ಮನೆಯಿಂದ ಹೊರಗೆ ಬಂದ ನಂತರ ಅನೇಕ ನಾನಾ ರೀತಿಯಾದಂತ ಒಳ್ಳೆ ವಿಚಾರಗಳಾಗಿರ್ಬೋದು, ಕೆಟ್ಟ ವಿಚಾರಗಳಾಗಿರ್ಬೋದು ನಮ್ಮ ಕಣ್ಣಿನಿಂದ ನೋಡ್ತೇವೆ, ಕಿವಿಗಳಿಂದ ಕೇಳ್ತೇವೆ. ಉದಾಹರಣೆಗೆ ನಿಮ್ಗೊಂದು 4 ಜನ ಗೆಳೆಯರು ಇದಾರೆ ಅಂತ ಅನ್ಕೊಳ್ಳಿ. ಆ ಗೆಳೆಯರು ನಿಮ್ಗೆ ಸಿಕ್ಕಿದ್ರು. ಆ ಗೆಳೆಯರು ಸಿಗುವಾಗ ಅವರೆಲ್ಲ ನಾವೆಲ್ಲ ಟೂರ್ಗೆ ಅಂತ ಒಂದು 4 ದಿನ ಹೊರಡೆ ಹೋಗ್ತಿದೀವಿ, ನೀನು ನಮ್ಮ ಜೊತೆ ಬಾ ಅಂತ ಕರೀತಾರೆ. ನೀನು ನಮ್ಮ ಜೊತೆ ಬಾ ಅಂತ ಅವರು ನಮ್ಮನ್ನ ಕರೆಯುವಾಗ ಆ ಸಮಯದಲ್ಲಿ ನಮಗೆ ವಿಷನ್ ಬೋರ್ಡ್, ರಿಟಿಕಲ್ ಆಕ್ಟಿವಿಟಿ ಸಿಸ್ಟಮ್, ಅಬ್ಸರ್ವ್ ಎಫೆಕ್ಟ್ ಇದಿಷ್ಟು ಕೂಡ ನಮಗೆ ಕೆಲಸಕ್ಕೆ ಬರುತ್ತೆ. ಇವುಗಳೆಲ್ಲವೂ ನಾವು ಯಾವುದರ ಕಡೆಗೆ ಗಮನವನ್ನು ಕೊಡಬೇಕು, ನಾವು ಯಾವ ಕೆಲಸವನ್ನ ಮಾಡಬೇಕು ಅಂತ ಇದು ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಿರೋದ್ರಿಂದ ಅವರು ನಿಮ್ಮನ್ನ ಟೂರ್ಗೆ ಕರೆದ್ರೂ ಕೂಡ ಅವರ ಜೊತೆಯಲ್ಲಿ ಹೋಗುವ ರೀತಿಯಲ್ಲಿ ನಮ್ಮ ಬ್ರೈನ್ ನ ಸೆಲ್ಸ್ ಗಳಾಗಿರ್ಬೋದು, ನಮ್ಮ ಮನಸ್ಸುಗಳಾಗಿರ್ಬೋದು ಆ ಗಮನಗಳನ್ನ ಕೊಡಲ್ಲ. ಸಂಪೂರ್ಣವಾಗಿ ಗಮನಗಳು ಯಾವ ಕಡೆ ಇರುತ್ತೆ ಅಂದ್ರೆ, ವಿಷನ್ ಬೋರ್ಡ್ ಗಳಲ್ಲಿ ನಾವು ಏನು ಸೃಷ್ಟಿ ಮಾಡಿಟ್ಟಿದೀವಿ, ಆ ವಿಷನ್ ಬೋರ್ಡ್ ಅಲ್ಲಿ ಸೃಷ್ಟಿ ಮಾಡಿದಂತ ಅಷ್ಟು ವಿಚಾರಗಳನ್ನು ಕೂಡ ಪ್ರತಿನಿತ್ಯ ನಾವು ನೋಡುವುದರಿಂದ ಅದು ರಿಟಿಕಲ್ ಆಕ್ಟಿವೇಶನ್ ಸಿಸ್ಟಮ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಆ ರಿಟಿಕಲ್ ಆಕ್ಟಿವೇಶನ್ ಸಿಸ್ಟಮ್ಗಳು ಅಬ್ಸರ್ವ್ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ನಮ್ಮ ಗಮನಗಳನ್ನ ಬೇರೆ ಕಡೆ ಸೆಳೆಯೋಕೆ ಬಿಡದೆ ನಾವು ಯಾವುದನ್ನ ಮಾಡಬೇಕು ಅವುಗಳ ಕಡೆ ಮಾತ್ರ ನಮ್ಮ ಗಮನಗಳನ್ನ ಫೋಕಸ್ ಮಾಡುತ್ತೆ. ಈ ರೀತಿ ಕೆಲಸಗಳು ಪ್ರತಿನಿತ್ಯ ಪ್ರತಿ ಕ್ಷಣವೂ ನಡೆಯುವುದರಿಂದ ನಾವು ಏನನ್ನ ಸಾಧಿಸಬೇಕು ಅಂತ ನಿರ್ಧಾರ ಮಾಡಿದೆವು ಆ ಸಾಧನೆಗಳನ್ನ ಸುಲಭವಾಗಿ ಸಾಧಿಸೋಕೆ ಇವು ಇಷ್ಟು ಕೂಡ ದಾರಿದೀಪವಾಗಿ ಕೆಲಸ ಮಾಡುತ್ತೆ. ಈ ವಿಷನ್ ಬೋರ್ಡ್ ಅನ್ನ ನಾವು ಮಾಡಬೇಕಾದಂತ ಸಾಧನೆಗಳನ್ನ, ಕೆಲಸಗಳನ್ನ ಬೋರ್ಡ್ ಅಲ್ಲಿ ಸೃಷ್ಟಿ ಮಾಡಿ ಪ್ರತಿದಿನ ಮನೆಯಲ್ಲಿ ನೋಡೋ ರೀತಿಯಲ್ಲಿ ಇಡಬೇಕಂದ್ರೆ, ಮನೆಯಲ್ಲಿ ಇಡಕ್ಕೆ ಸಾಧ್ಯವಾಯ್ತಂದ್ರೆ ಖಂಡಿತ ಆ ರೀತಿ ವಿಷನ್ ಬೋರ್ಡ್ ಗಳನ್ನ ಸೃಷ್ಟಿ ಮಾಡಿ ಮನೆಯಲ್ಲಿ ಇಡುವುದು ತುಂಬಾ ಉತ್ತಮ. ಒಂದು ವೇಳೆ ನಮ್ಮಿಂದ ವಿಷನ್ ಬೋರ್ಡ್ ಗಳನ್ನ ತಯಾರಿಸಕ್ಕೆ ಸಾಧ್ಯವಾಗಲಿಲ್ಲ ಅಂದ್ರೆ, ನಾವು ಮಾಡಬೇಕಾದಂತ ಕೆಲಸಗಳನ್ನ ಒಂದು ಡೈರಿಯಲ್ಲಿ ಬರೆದಿಟ್ಟು ಪ್ರತಿದಿನ ಆ ಕೆಲಸಗಳನ್ನ ಬೆಳಗ್ಗೆ ಸಂಜೆ ಓದಿದ್ರು ಕೂಡ ಅದು ಕೆಲಸ ಮಾಡುತ್ತೆ. ಒಂದು ವೇಳೆ ಡೈರಿಯಲ್ಲೂ ಕೂಡ ಬರೆಯಕ್ಕೆ ಆಗ್ಲಿಲ್ಲ ಅಂದ್ರೆ, ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಮೊಬೈಲ್ ಇರುತ್ತೆ. ನಾವು ಏನೇನು ಕೆಲಸಗಳನ್ನ ಮಾಡಬೇಕು, ಏನೇನು ಸಾಧನೆಯನ್ನ ಮಾಡ್ಬೇಕಂತ ಅನ್ಕೊಂಡಿದ್ವಿ ಅಷ್ಟು ಸಾಧನೆಗಳ ಫೋಟೋಗಳನ್ನ ಡೌನ್ಲೋಡ್ ಮಾಡಿ ಒಂದು ಇಮೇಜ್ ಮಾಡಿ, ಆ ಇಮೇಜ್ ಅನ್ನು ಮೊಬೈಲ್ ನ ವಾಲ್ ಪೇಪರ್ ಕೂಡ ಹಾಕ್ಬೋದು, ಮೊಬೈಲ್ ನ ಸ್ಟೇಟಸ್ ಗಳು ಕೂಡ ಹಾಕ್ಬೋದು. ಪ್ರತಿ ಕ್ಷಣ ನಾವು ಮೊಬೈಲ್ ನ ವಾಲ್ ಪೇಪರ್ ಗಳನ್ನ ನೋಡುವಾಗ ಅಷ್ಟು ಕೂಡ ನಮ್ಮ ಮೈಂಡ್ ಅದನ್ನ ರೀಕಾಲ್ ಮಾಡ್ತಾ ಇರುತ್ತೆ. ಇದು ಮೂರಕ್ಕಿಂತನೂ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದು ಯಾವುದಂದ್ರೆ, ಬೆಳಗ್ಗೆ ನಮ್ಗೆ ಎಚ್ಚರಿಕೆ ಆದ ತಕ್ಷಣ ಎದ್ದೇಳದೆ 15 ರಿಂದ 20 ನಿಮಿಷಗಳ ಕಾಲ ಪ್ರತಿ
ಪ್ರತಿ ದಿನ ಕೂಡ ನಾವು ಜೀವನದಲ್ಲಿ ಏನನ್ನ ಸಾಧಿಸಕ್ಕೆ ಹೊರಟಿದ್ದೀವಿ ಆ ಸಾಧನೆಗಳ ಬಗ್ಗೆ ನೆನಪು ಮಾಡ್ಕೊಳ್ಬೇಕು. ಆ ಸಾಧನೆಗಳು ಚಿತ್ರದ ಮೂಲಕವಾಗಿರ್ಬೋದು, ವಿಡಿಯೋ ವರ್ಷನ್ಗಳ ಮೂಲಕ ಆ ಸಾಧನೆಗಳನ್ನು ನಾವು ಅನುಭವಿಸುವ ರೀತಿಯಲ್ಲಿ ಪ್ರತಿ ದಿನ ಇದನ್ನು ನಾವು ನೆನಪು ಮಾಡಿಕೊಳ್ಳೋದ್ರಿಂದ ಬೆಳಗ್ಗೆ ಎದ್ದ ನಂತರ ರಾತ್ರಿಯಲ್ಲಿ ಮಲಗುವ ಮುಂಚೆ ಒಂದು 15-20 ನಿಮಿಷಗಳ ಕಾಲ ನೆನಪು ಮಾಡಿಕೊಳ್ಳುವುದರ ಮೂಲಕ ಪ್ರತಿದಿನ ನಮ್ಮ ಬ್ರೈನ್ ನ ಸೆಲ್ಸ್ಗೆ ಇದನ್ನು ತಲುಪಿಸಿದಾಗ ರಿಟಿಕ್ಯುಲರ್ ಆಕ್ಟಿವೇಶನ್ ಸಿಸ್ಟಮ್ ಆಗಿ ಮಾರ್ಪಡುತ್ತೆ. ಆ ರಿಟಿಕ್ಯುಲರ್ ಆಕ್ಟಿವೇಶನ್ ಸಿಸ್ಟಮ್ ಅಬ್ಸರ್ವ್ ಎಫೆಕ್ಟಿವ್ ಆಗಿ ಮಾರ್ಪಡುತ್ತೆ. ಇದು ನಿರಂತರವಾಗಿ ಕೆಲಸ ಮಾಡೋದ್ರಿಂದ ನಾವು ಅಂದುಕೊಂಡ ಸಮಯಕ್ಕಿಂತನೂ ಬೇಗನೆ ನಮ್ಮ ಸಾಧನೆಗಳನ್ನ, ನಮ್ಮ ಗುರಿಗಳನ್ನ ನಾವು ತಲುಪಿಸೋಕೆ ಸಾಧ್ಯ ಸ್ನೇಹಿತರೆ. ಅನೇಕ ಜನ ಇವತ್ತು ಜೀವನದಲ್ಲಿ ಸಕ್ಸಸ್ ಕಂಡವರು, ದೊಡ್ಡ ದೊಡ್ಡ ಸಾಧನೆಗಳನ್ನ ಸಾಧಿಸೋರು ಈ ಫಾರ್ಮುಲಾವನ್ನೇ ಬಳಸಿ ಅವರು ಅಷ್ಟು ಎತ್ತರಕ್ಕೆ ಬೆಳೆದಿರಕ್ಕೆ ಸಾಧ್ಯ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರೇ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ತಂದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.